ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮಲ್ಲಿ ಕೋರ್ಸ್ ಯಾವುದಿದೆ, ಎಷ್ಟು ಫೀಸ್ ಇದೆ, ಮತ್ತು ಯಾವುದೆಲ್ಲ ಸ್ಟಿಚಸ್ ಬರುತ್ತೆ, ಮತ್ತು ಎಷ್ಟು ಟೈಮ್ ಇರುತ್ತೆ, ಹೇಗೆ ನಾವು ಕ್ಲಾಸಸ್ ಮಾಡ್ತೇವೆ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳಿಕೊಡ್ತಿದ್ದೇನೆ. ಯಾಕಂದರೆ ನಮಗೆ ಜೂನಿಂದ ಜಾಸ್ತಿ ಜನ ಜಾಯ್ನ್ ಆಗ್ತಾರೆ. ಯಾಕಂದರೆ ವೆಕೇಷನ್ ಲೀವ್ ಎಲ್ಲ ಆದಮೇಲೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಸುಮ್ಮನೆ ಮನೆಯಲ್ಲೇ ಕೂತ್ಕೊಳ್ತಾರಲ್ವ ಕೆಲವರು. ಸೊ ಅವರಿಗೆ ಏನಾಗುತ್ತೆ, ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಏನಾದರೂ ಮಾಡಿ ಕಲಿಯುವಂತ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ನಮ್ಮಲ್ಲಿ ಹೊಸ ಕೋರ್ಸ್ ಯಾವ್ದು ಬಂದಿದೆ ಮತ್ತು ನಮ್ಮ ಹತ್ರ ಯಾವ ಕೋರ್ಸ್ ರೆಡಿ ಇದೆ ಎಲ್ಲ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಸ್ಟಾರ್ಟಿಂಗ್ ನಮ್ಮಲ್ಲಿ ವಿತ್ ಫೀಸ್ ಕೂಡ ಹೇಳ್ತೇನೆ ನಾನು. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕೋರ್ಸ್ ಇದೆ. 1 ಮಂತ್ ಕೋರ್ಸ್ ಇರುತ್ತೆ, 30 ಡೇಸ್ ಕೋರ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಚೈನ್ ಸ್ಟಿಚಿಂಗ್ ಹಿಡಿದು ಥ್ರೆಡ್ ವರ್ಕ್, ಬೀಡ್ ವರ್ಕ್, ಜರ್ದೋಸಿ ವರ್ಕ್, ಕಟ್ ವರ್ಕ್, ಪ್ಯಾಚ್ ವರ್ಕ್ ಮತ್ತು ಹೊಸ ಸ್ಟಿಚಸ್ ನಾವು ಆ್ಯಡ್ ಮಾಡಿದ್ದೇವೆ. ಸೊ ಅದಿರುತ್ತೆ. ನಿಮಗೆ 1 ಮಂತ್ ಕೋರ್ಸಿಗೆ 1500 ಆಗುತ್ತೆ. ಸೊ ಯಾವ ರೀತಿ ಸ್ಟಿಚಸ್ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಇದು ಆಲ್ರೆಡಿ ನಂದು ಒಂದು ಸ್ಟಿಚಸ್ ಮಾಡಿರುವಂತಹದ್ದು ನಾನು ಕಟ್ ಮಾಡಿ ಇಟ್ಟಿದ್ದೇನೆ. ಸೊ ಇದರಲ್ಲಿ ಸ್ವಲ್ಪ ಸ್ಟಿಚಸ್ಸೇ ಇರೋದು. ಇದಕ್ಕೆ ನಾವು ಹೊಸ ಸ್ಟಿಚಸ್ ಎಲ್ಲ ಆ್ಯಡ್ ಮಾಡಿದ್ದೇವೆ, ಅಂದರೆ ಕೆಲವು ಬ್ಲೌಸ್ ಡಿಸೈನ್ಸ್ ಎಲ್ಲ ಆ್ಯಡ್ ಮಾಡಿದ್ದೇವೆ. ಇದು 1 ಮಂತ್ ಕೋರ್ಸ್ ಇದ್ದು ನಾರ್ಮಲ್ ಒಂದು ಬೇಸಿಕ್ ಸ್ಟಿಚಸ್, ಒಂದು ನಿಮ್ಗೆ ಖಾಲಿ ರೆಫರೆನ್ಸಿಗೋಸ್ಕರ ಮಾತ್ರ. ಸೊ ಇದರಲ್ಲಿ ಇನ್ನೂ ಸ್ಟಿಚಸ್ ತುಂಬ ಇದೆ, ಬಟ್ ನಾನು ಇಲ್ಲಿ ಇಷ್ಟೇ ಕಟ್ ಮಾಡಿ ಹಾಕಿದ್ದೇನೆ. ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಪ್ಯಾಟರ್ನ್ ಡಿಸೈನ್ ಇತ್ತು. ಸೊ ಇದು 1 ಮಂತ್ ಕೋರ್ಸ್ ಅಂತ ನೋಡಿ. 1 ಮಂತ್ ಕೋರ್ಸಿಗೆ 1500. ಇದಕ್ಕಿಂತ ಜಾಸ್ತಿ ಸ್ಟಿಚಸ್ ಇರುತ್ತೆ. ನೀವು ವಾಟ್ಸಪ್ ಮಾಡಿದರೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ ಯಾವುದೆಲ್ಲ ಸ್ಟಿಚಸ್ ಬರುತ್ತೆ ಅಂತ. ನಾನು ಕಂಪ್ಲೀಟ್ ಆಗಿ ಕಳಿಸಿ ಕೊಡ್ತೇನೆ. ಓಕೆ. ಮತ್ತು ಬೇಸಿಕ್ ಟು ಮಾಸ್ಟರ್ ಕೋರ್ಸ್ ಇದೆ. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲಿಗೆ 1 ಮಂತ್ ಕೋರ್ಸ್ 1500. ಮಾಸ್ಟರ್ ಅಂದರೆ ಬೇಸಿಕ್ ಟು ಮಾಸ್ಟರ್ ಕೋರ್ಸ್ ಇದೆ. ಬೇಸಿಕ್ ಟು ಮಾಸ್ಟರ್ ಕೋರ್ಸಲ್ಲಿ ನಿಮಗೆ ಬೇಸಿಕ್ ಸ್ಟಿಚಸ್ಸು ಬರುತ್ತೆ, ಪ್ಲಸ್ ನಿಮಗೆ ಈ ರೀತಿ ಜರ್ದೋಸಿ ಪ್ಯಾಟರ್ನ್ ವರ್ಕ್ ಬರುತ್ತೆ, ಪ್ಲಸ್ ನಿಮಗೆ ಈ ರೀತಿ ನೋಡಿ, ಈ ರೀತಿ 5D ವರ್ಕ್ ಎಲ್ಲ ಬರುತ್ತೆ, 5D 3D ವರ್ಕ್ ಎಲ್ಲ ಬರುತ್ತೆ ಮಾಸ್ಟರ್ ಕೋರ್ಸಲ್ಲಿ 2 ಮಂತ್ಸ್ ಕೋರ್ಸ್ ತಗೊಂಡ್ರೆ. ಮತ್ತೆ ನೋಡಿ ಇಲ್ಲಿ ಜರ್ದೋಸಿ ಇದ್ದು ಬರುತ್ತೆ ನೋಡಿ, ಇದು ಜರ್ದೋಸಿ ಡಿಸೈನ್ ಆಯಿತಾ. ಸೊ ವಿಷಯ ಏನಂದರೆ ನಿಮಗೆ ಟೋಟಲ್ ಆಗಿ ಒಂದು ತುಂಬ ಸ್ಟಿಚಸ್ ಬರುತ್ತೆ. 60 ಡೇಸ್ ಕೋರ್ಸು ತುಂಬ ಸ್ಟಿಚಸ್ ಬರುತ್ತೆ. ಸೊ 3000 ಆಗುತ್ತೆ. ಓಕೆ, 3000 ರುಪೀಸ್ ಆಗುತ್ತೆ 2 ಮಂತ್ ಕೋರ್ಸಿಗೆ. ಈಗ ನಾನು ಇದು ಹೇಳ್ತೇನೆ ಯಾವ ರೀತಿ ನಾವು ಮಾಡ್ತೇವೆ ಅಂತ ಕೋರ್ಸು. ಡೈಲಿ ನಿಮಗೆ ನಿಮ್ಮ ವೀಡಿಯೋಸ್ ಲಿಂಕ್, ನಮ್ಮದು ಕ್ಲಾಸಿದು ವೀಡಿಯೋಸ್ ಲಿಂಕ್ ನಿಮ್ಮ ವಾಟ್ಸಪ್ಪಿಗೆ ಬರುತ್ತೆ. ಅದನ್ನು ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ನಮಗೆ ರಿಟರ್ನ್ ಸೆಂಡ್ ಮಾಡಬೇಕು. ಸೊ 1 ಮಂತ್ 2 ಮಂತ್ ಅಂದರೆ ನಿಮ್ಗೆ ಈಗ 2 ಮಂತಲ್ಲಿ ಕಂಪ್ಲೀಟ್ ಆಗಲಿಲ್ಲ, 1 ಮಂತ್ ಎಕ್ಸ್ಟ್ರಾ ಬೇಕು, ಆಗ ಫೀಸ್ ಎಕ್ಸ್ಟ್ರಾ ತಗೊಳ್ತೀರಾ ಅಂತ ಕೇಳ್ತಾರೆ. ಇಲ್ಲ, ನೀವು ಕೊಟ್ಟ ಫೀಸಲ್ಲಿ 1 ಮಂತ್ ಎಕ್ಸ್ಟ್ರಾ ಬೇಕಾದ್ರೆ ಎಕ್ಸ್ಟ್ರಾ ವೀಡಿಯೋಸ್ ಕಳಿಸ್ತೇವೆ. ಇನ್ನೊಂದು, ಯಾರಾದರೂ ಡಿಲೀಟ್ ಆಯಿತು ಅಂದರೆ ನೀವು ಜಾಗ್ರತೆಯಲ್ಲಿ ವೀಡಿಯೋಸ್ ಇಟ್ಕೊಳ್ಬೇಕು, ಲಿಂಕ್ ಎಲ್ಲ. ಸೊ ಪ್ರಾಕ್ಟೀಸ್ ಮಾಡಬೇಕು. ಒಂದು ವೇಳೆ ಡಿಲೀಟ್ ಆಯಿತು ಅಂದರೆ ಒಂದು 2-3 ಅಥವಾ 7 ದಿನದ ವೀಡಿಯೋ ನಾವು ಸೆಂಡ್ ಮಾಡ್ತೇವೆ 7 ಡೇಸ್ ಇದು. 1 ಮಂತ್ 2 ಮಂತ್ ಇದು ರಿಪೀಟ್ ಸೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕೆಲವರಿಗೆ ಮೊದಲೆಲ್ಲ ಸೆಂಡ್ ಮಾಡ್ತಿದ್ದೆ, ಈಗ ನನಗೆ ಆಗೋದಿಲ್ಲ. ಯಾಕಂದರೆ ತುಂಬ ಸ್ಟೂಡೆಂಟ್ ಇರುವ ಕಾರಣ ಡೈಲಿ ವೀಡಿಯೋಸ್ ಕಳಿಸ್ಬೇಕಾಗುತ್ತೆ ನಾವು, ಆಯಿತಾ. ಸೊ ಇನ್ನೊಂದು ನಮ್ಮದು ಸ್ಪೆಷಲ್ ಕೋರ್ಸ್ ಇದೆ. ಅದಕ್ಕೆ ನೀವು ಬೇಸಿಕ್ ಗೊತ್ತಿರಬೇಕು ನಿಮಗೆ. ಒಂದು 40 ಬ್ಲೌಸ್ ಡಿಸೈನ್ಗಳ ಕೋರ್ಸ್ ಇದೆ. 40 ಬ್ಲೌಸ್ ಡಿಸೈನ್ಗಳು 3 ತಿಂಗಳ ಕೋರ್ಸ್. ಅದಕ್ಕೆ 3500 ರೂಪಾಯಿ ಆಗುತ್ತೆ. 40 ಬ್ಲೌಸ್ ಡಿಸೈನ್ಗಳ ಕೋರ್ಸ್. ಅದೀಗ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದಷ್ಟೇ. ಅದರಲ್ಲಿ ಒಂದು ಕರೆಕ್ಟಾಗಿ ಒಂದು 4 ಬ್ಲೌಸ್ ಡಿಸೈನ್ಸ್ ಆಗಿದೆ ನಮ್ಮದು. ಸೊ ಅದರದ್ದು ನನಗೆ ಈಗಿಲ್ಲ, ಈಗ ಅಂದರೆ ಅದು ಆಗ್ತಾ ಇದೆ ಕೋರ್ಸ್. ನೀವು ಬೇಕಾದ್ರೆ ಎನಿ ಟೈಮ್ ಜಾಯ್ನ್ ಆಗ್ಬೋದು. ನಮ್ಮದು ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಇರುವ ಕಾರಣ ನೀವು ಎನಿ ಟೈಮ್ ಜಾಯ್ನ್ ಆಗ್ಬೋದು. ಮತ್ತು ನೀವು ನಿಮ್ಮ ಫ್ರೀ ಟೈಮಲ್ಲಿ ಕಲ್ತ್ಕೊಂಡು ನಮಗೆ ಸೆಂಡ್ ಮಾಡ್ಬೋದು. ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡಿರುವವರು ತುಂಬ ಜನ ಇದ್ದಾರೆ. ತುಂಬ ಜನ ಮಂತ್ಲಿ 10,000 20,000 ಅರ್ನ್ ಮಾಡುವವರಿದ್ದಾರೆ ಸೀಸನ್ ಟೈಮಲ್ಲಿ. ನನ್ನದು ಒಂದು ಯೂಟ್ಯೂಬ್ ಪೋಸ್ಟಲ್ಲೇ ಹಾಕಿದ್ದೇನೆ, ಕಮ್ಯುನಿಟಿ ಪೋಸ್ಟಲ್ಲಿ ನನ್ನ ಸ್ಟೂಡೆಂಟ್ ಮಾಡಿರೋ ವರ್ಕ್ ಆಗಲಿ, ಅವರ ರಿವ್ಯೂ ಆಗಲಿ. ಸೊ 1,000ಕ್ಕಿಂತ ಜಾಸ್ತಿ ಸ್ಟೂಡೆಂಟಿಗೆ ನಾವು ಹೇಳಿಕೊಟ್ಟಿದ್ದೇವೆ 3 ವರ್ಷದಲ್ಲಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಇನ್ನು ನಮ್ಮದು ಲಾಸ್ಟ್ ಕೋರ್ಸ್ ಯಾವುದು ಅಂದರೆ, ಈಗ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿರೋದು ಜೂನ್ 10 ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಆದರೆ ನಿಮಗೆ ರೆಸಿನ್ ಆರ್ಟ್ ಬರುತ್ತೆ. 3 ಕೋರ್ಸ್ ಒಂದೇ ಕೋರ್ಸಲ್ಲಿ, 3 ಟೈಪ್ ಇದ್ದು ಸಿಲೆಬಸ್ ಇರುತ್ತೆ ಒಂದೇ ಕೋರ್ಸಲ್ಲಿ. ಓಕೆ, ಒಂದು ರೆಸಿನ್ ಆರ್ಟ್ ನೋಡಿ, ಈ ರೀತಿ ನಿಮಗೆ ಕಪ್ ಮಾಡ್ಬೋದು. ಈ ರೀತಿ ನೋಡಿ, ಈ ರೀತಿ ಮಾಡ್ಬೋದು. ಮತ್ತು ಲೆಟರ್ಸ್ ಇದು ಮಾಡ್ಬೋದು. ಬೇರೆ ಬೇರೆ ಟೈಪ್ ಇದೆ. ಇದು ಜಸ್ಟ್ ನಾನು ಮನೆಗೆ ಅಂತ ಮಾಡಿಟ್ಟದ್ದು. ಸ್ಪೆಲ್ಲಿಂಗ್ ಇದು ಮಾಡ್ಬೋದು ಈ ರೀತಿ. ಮತ್ತು ಕೀ ಚೈನ್ ಮಾಡ್ಬೋದು ನೋಡಿ, ಈ ರೀತಿ ಕಪ್ ಮಾಡ್ಬೋದು. ಮತ್ತು ವಾಲ್ ಹ್ಯಾಂಗಿಂಗ್ ಮಾಡಲಿಕ್ಕೆ ಮಾಡ್ಬೋದು. ಅದೊಂದು ಕೋರ್ಸ್. ಒಂದು ಕೋರ್ಸಲ್ಲಿ ಒಂದು ಟಾಪಿಕ್. ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್, ಇದು ಜಸ್ಟ್ ನಂದು ಲಾಸ್ಟ್ ಕ್ಲಾಸ್ ಇದ್ದು ಪೇಂಟಿಂಗ್. ಬಟ್ ಈಗ ಸ್ವಲ್ಪ ಡಲ್ ಕಾಣ್ತಿದೆ, ಲೈಟ್ ತುಂಬ ಇದೆ. ಸೊ ಈ ರೀತಿ
ಬೇರೆ ಡಿಸೈನ್ ಇರುತ್ತೆ, ಈ ಡಿಸೈನ್ ಇರಲ್ಲ, ಬೇರೆ ಡಿಸೈನ್ ಇರುತ್ತೆ. ಒಂದು ಫ್ಯಾಬ್ರಿಕ್ ಪೇಂಟಿಂಗ್ ಮತ್ತು ಒಂದು ರೆಸಿನ್ ಆರ್ಟ್ ಇರುತ್ತೆ. ಮತ್ತು ನಿಮಗೆ ಇದು ಬ್ರೂಚಸ್ ಕ್ಲಾಸಸ್ ಇರುತ್ತೆ. ಅಂದರೆ ನಾವು ಬ್ಲೌಸಿಗೆ ಆರಿ ವರ್ಕ್ ಮಾಡಿದ್ದೀನಿ, ಅಲ್ಲಿ ಇಲ್ಲಿ ಫ್ಲವರ್ಸ್ ಎಲ್ಲ ನಾವು ಹಾಕ್ತೇವಲ್ಲ ಆ ರೀತಿದು. ಅದು ಮಾತ್ರ ನಾನು ರೆಡಿ ಮಾಡಲಿಲ್ಲ, ನನ್ನ ಹೊಸ ಕೋರ್ಸು. ಸೊ ಜೂನ್ 10ರಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ನನ್ನದು ಯಾವುದು ಲೈವ್ ಕ್ಲಾಸ್ ಇರಲ್ಲ, ನಾನೆಲ್ಲ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ಸೇ ಮಾಡೋದು. ಯಾಕಂದರೆ ಲೈವ್ ಕ್ಲಾಸ್ ಅಂದರೆ ಏನಾಗುತ್ತೆ ಅಂದರೆ, ನಾನು ಒಂದು 6 ಮಂತ್ ಬ್ಯಾಕ್ ಲೈವ್ ಕ್ಲಾಸ್ ಮಾಡಿದ್ದೆ. ವಿಷಯ ಏನಾಗುತ್ತೆ ಅಂದರೆ, ಅದಕ್ಕೆ ಸೇರ್ಲಿಕ್ಕೆ ತುಂಬ ಜನ ಸೇರ್ತಾರೆ. ಆದರೆ ಒಂದು ಫಸ್ಟ್ ಡೇ ಸೆಕೆಂಡ್ ಡೇ ತುಂಬ ಜನ ಲೈವಲ್ಲಿ ಬರ್ತಾರೆ. ಆದರೆ ನೀವು 3-4 ದಿನ ಆದಮೇಲೆ 50 ಜನ ಇದ್ರೆ ಲೈವಲ್ಲಿ ಬರುವವರು ಖಾಲಿ 10 ಜನ, 40 ಜನ ಇಲ್ವೇ ಇಲ್ಲ. ಸೊ 10 ಜನಕ್ಕೆ ನಾವು ಹೇಗೂ ಲೈವ್ ಮಾಡಬೇಕಾ, ರಿಟರ್ನ್ ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ಎಲ್ರಿಗೂ ಸೆಂಡ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ನಾನು ಲೈವ್ ಮಾಡಲ್ಲ. ತುಂಬ ಜನ ಏನಾಗುತ್ತೆ ಅಂದರೆ, ತುಂಬ ಜನಕ್ಕೆ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಲೈವ್ಗೆ ಬರ್ಲಿಕ್ಕಾಗಲ್ಲ, ಬ್ಲರ್ ಆಗುತ್ತೆ ವಿಡಿಯೋ. ಸೊ ಹಾಗಾಗಿ ಅವರಿಗೆ ಕಲೀಲಿಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡ್ತೇವೆ, ಒಂದು ಪ್ರೊಫೆಷ್ನಲ್ ರೀತಿಯಲ್ಲಿ ವಿಡಿಯೋಸನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ನಾವು ನಿಮಗೆ ಸೆಂಡ್ ಮಾಡ್ತೇವೆ. ನೀವು ಫ್ರೀ ಟೈಮಲ್ಲಿ ಕಲಿಬೋದು. ಈಗ ಬೆಳಿಗ್ಗಿನ ಕೆಲಸ ಇರುತ್ತೆ, ಮಕ್ಕಳೆಲ್ಲ ಶಾಲೆಗೆ ಹೋದ್ಮೇಲೆ ನೀವು ಕಲಿತು ನಮಗೆ ರಿಟರ್ನ್ ಸೆಂಡ್ ಮಾಡ್ಬೋದು. ಒಂದು 4 ಗಂಟೆ ಕೂತ್ಕೊಂಡ್ರೆ ಸಾಕು. ಬೆಳಿಗ್ಗೆ 1-2 ಗಂಟೆ, ಮಧ್ಯಾಹ್ನ ಮೇಲೆ 1-2 ಗಂಟೆ, ಒಂದು ನೈಟ್ ಏನಾದರೂ ಫ್ರೀ ಇದ್ದರೆ 1-2 ಗಂಟೆ ಎಕ್ಸ್ಟ್ರಾ ಕೂತ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಆಗುತ್ತೆ. ಸೊ ಹಾಗೆ ನಿಮಗೆ ನಾವು ವಿಡಿಯೋಸ್ ಕಳಿಸ್ತೇವೆ. ಕೆಲವೊಂದು ಸಲ ಏನು ಮಾಡ್ತೇವೆ, ಸ್ಟಾರ್ಟಿಂಗ್ 1-2 ವಿಡಿಯೋಸ್ ಕಳಿಸಿ ಮತ್ತೆ ಏನು ಮಾಡ್ತೇವೆ, ಒಂದು ವೀಕ್ ಇದ್ದು ವಿಡಿಯೋಸ್ ನಿಮಗೆ ಸೆಂಡ್ ಮಾಡಿ ಬಿಡ್ತೇವೆ, 7 ಡೇಸ್ ಇದು. ಆಗ ನೀವು ನಿಮ್ಮ ಫ್ರೀ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ನಮಗೆ ರಿಟರ್ನ್ ಸೆಂಡ್ ಮಾಡ್ಬೋದು. ಹಾಗೆ ಈಗ ಫ್ರೀ ಟೈಮಲ್ಲಿ ಬೇಗ ಫ್ರೀ ಆದರೆ ಬೇಗ ಪ್ರಾಕ್ಟೀಸ್ ಮಾಡ್ಬೋದು. ಎಷ್ಟೋ ಜನ ಮನೆಯಲ್ಲೇ ಕಲಿತು ಅರ್ನಿಂಗು ಮಾಡ್ತಿದ್ದಾರೆ, ಅವರ ಬ್ಲೌಸಿಗೆ ಮಾಡ್ತಿದ್ದಾರೆ. ಇನ್ನೂ ಸ್ಪೆಷಲ್ ಆಗಿ ಏನು ಹೇಳಬೇಕಂದ್ರೆ, ಅವರು ಆಫ್ಲೈನ್ ಕ್ಲಾಸಸ್ ಆನ್ಲೈನ್ ಕ್ಲಾಸಸ್ ಕೊಡ್ತಿದ್ದಾರೆ ನನ್ನ ಸ್ಟೂಡೆಂಟ್. ನಂಗಂತೂ ತುಂಬ ಖುಷಿ. ಯಾರಾದರೂ ಒಳ್ಳೇದಾದರೆ ಆಯ್ತು. ಅಂದರೆ ಕೆಲವರು ನನಗೆ ಕಮೆಂಟ್ ಹಾಕ್ತಾರೆ, ಅಂದರೆ ಮೆಸೇಜ್ ಮಾಡ್ತಾರೆ. ಕೆಲವರು ಹೇಳ್ತಾರಂತೆ, ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ತಗೊಂಡ್ರೆ ನೀವಿನ್ನು ಕಲ್ತಿರೋದು ಹೌದು, ನಮ್ಮ ಹೊಟ್ಟಿಗೆ ಹೊಡಿಬೇಡಿ ಅಂತ ಟೀಚರ್ಸ್ ಹೇಳ್ತಾರಂತೆ. ಬಟ್ ನನಗೆ ಆ ರೀತಿ ಯಾವುದೇ ಇಲ್ಲ. ನೀವು ಕಲೀರಿ, ನಿಮಗೆ ಅರ್ನಿಂಗ್ಸ್ ಆಗಲಿ. ನೀವು ಫೀಸ್ ಕಟ್ಟಿರೋದು ಯಾಕೆ, ನಿಮಗೂ ಅರ್ನಿಂಗ್ಸ್ ಆಗಬೇಕು ಅಂತಲ್ವಾ. ಯಾರು ಕರೆಕ್ಟಾಗಿ ಪ್ರಯತ್ನ ಪಟ್ಟಿರ್ತಾರೆ ಅವರು ಕರೆಕ್ಟಾಗಿ ಅರ್ನಿಂಗ್ ಮಾಡ್ತಾರೆ. ಯಾಕಂದರೆ ಮಾಡ್ತಿರೋರು ಇದ್ದಾರೆ ನನ್ನ ಸ್ಟೂಡೆಂಟ್ಸ್. ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಹೋಗಿ ನೋಡಿ, ಕೆಲವರು ಎಷ್ಟು ಅರ್ನ್ ಮಾಡಿದ್ದಾರೆ ಅಂತ ನನಗೆ ಮೆಸೇಜ್ ಹಾಕಿದ್ರು. ನಾನು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದೇನೆ ಕಮ್ಯುನಿಟಿ ಪೋಸ್ಟಲ್ಲಿ. ಸೊ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೇವೆ ಅದರ ಮೇಲೆ ಸಕ್ಸಸ್. ಈಗ ನಾನು ಕೂಡ ಹಾಗೆ, ನಾನೊಬ್ಳು ಟೀಚರ್, ಈಗ ಆರಿ ವರ್ಕ್ ಹೇಳಿಕೊಡೋ ಟೀಚರ್. ನಾನು ಹೇಗಿದ್ರು ಸ್ಟೂಡೆಂಟ್ ಬರ್ತಾರೆ, ನಾನು ಹೇಗಿದ್ರು ವರ್ಕ್ ಬರುತ್ತೆ ಅಂತ ಕೂತ್ಕೊಳ್ಳಿಕ್ಕಾಗುತ್ತಾ? ಇಲ್ಲ. ನಾನು ಇಷ್ಟು ಒಂದು ಮಟ್ಟಿಗೆ ಬಂದಿದ್ರು ನಾನು ಈಗಲೂ ಹಾರ್ಡ್ ವರ್ಕ್ ಮಾಡ್ತೇನೆ, ಪ್ರತಿದಿನ ವೀಡಿಯೋಸ್ ಹಾಕ್ತೇನೆ. ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು, 1400 ವೀಡಿಯೋಸ್ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಎಲ್ಲ ಆರಿ ವರ್ಕ್ ರಿಲೇಟೆಡ್. ಎಲ್ಲೋ ಆಚೆ ಈಚೆ 1-2-3 ಬೇರೆ ಇರ್ಬೋದಷ್ಟೇ, ಮತ್ತು ಎಲ್ಲ ಯೂಟ್ಯೂಬಲ್ಲಿ ಆರಿ ವರ್ಕ್ ರಿಲೇಟೆಡೇ ಇರೋದು. ಅದೇ ನಾನು ಇಲ್ಲ, ನನ್ನ ಹತ್ರ 18,000 ಸಬ್ಸ್ಕ್ರೈಬರ್ ಇದ್ದಾರೆ, ನಾನು 1,000ಕ್ಕಿಂತ ಜಾಸ್ತಿ ಸ್ಟೂಡೆಂಟಿಗೆ ಹೇಳಿಕೊಟ್ಟಿದ್ದೇನೆ, 1,000ಕ್ಕಿಂತ ಜಾಸ್ತಿ ಬ್ಲೌಸ್ ವರ್ಕ್ ಮಾಡಿದ್ದೇನೆ ಅಂತ ನಾನು ಸುಮ್ಮನೆ ಕೂತ್ಕೊಂಡಿದ್ರೆ ಯಾರೂ ನನ್ನ ಹತ್ರ ಬರ್ತಾನೆ ಇರಲಿಲ್ಲ, ನನ್ನ ನೆನಪೇ ಇರ್ತಿರ್ಲಿಲ್ಲ. ಅದೇ ಪ್ರತಿದಿನ ನಾನು ಜನರ ಜೊತೆ ಕನೆಕ್ಟ್ ಆಗಿ ವಿಡಿಯೋಸ್ ಮಾಡ್ತಾ, ನನ್ನ ಕೋರ್ಸ್ ಬಗ್ಗೆ ಹೇಳ್ತಾ, ನನ್ನ ಅರ್ನಿಂಗ್ಸ್ ಬಗ್ಗೆ ಹೇಳ್ತಾ, ನನ್ನ ಸ್ಟೂಡೆಂಟ್ ವರ್ಕ್ ಬಗ್ಗೆ ಪೋಸ್ಟ್ ಮಾಡ್ತಾ ಇದ್ದರೆ ಇನ್ನೊಂದು ಹೊಸಬ್ರು ಸೇರಬೇಕು ಅಂದರೆ ಅವರಿಗೊಂದು ಟ್ರಸ್ಟ್ ಬರುತ್ತೆ. ಓ, ಇವರ ಹತ್ರ ಕಲಿತ್ರೆ ಇವರ ಸ್ಟೂಡೆಂಟ್ ಇಷ್ಟು ಚೆನ್ನಾಗಿ ಮಾಡ್ತಾರೆ, ಆನ್ಲೈನಲ್ಲಿ ಮಾಡ್ಬೋದು, ನಾವು ಕಲಿತು ಫೀಸ್ ವೇಸ್ಟ್ ಆಗಲಿಕ್ಕಿಲ್ಲ ಅಂತ ಕೆಲವರಿಗೆ ಅವ್ರು ಥಿಂಕ್ ಮಾಡಿ ಈಗ ಪ್ರತಿದಿನ ಜಾಯ್ನ್ ಆಗ್ತಿದ್ದಾರೆ ಎಲ್ಲರೂ. ಸೊ ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನಂದು ಫಸ್ಟ್ ಕಮೆಂಟ್ ಪಿನ್ ಮಾಡಿರ್ತೇನೆ, ಅದರಲ್ಲಿ ಕಂಪ್ಲೀಟಾಗಿ ಕೋರ್ಸ್ ಡೀಟೇಲ್ಸ್ ಮತ್ತು ನಿಮಗೆ ನಂಬರ್ ಎಲ್ಲ ಇರುತ್ತೆ. ಆಫ್ಲೈನ್ ಕ್ಲಾಸಸ್ ತುಂಬ ಜನ ಕೇಳ್ತಿದ್ದೀರಾ, ಬಟ್ ಆಫ್ಲೈನ್ ಕ್ಲಾಸಸ್ ನಾನೀಗ ಮಾಡ್ತಿಲ್ಲ. ವಿಷಯ ಏನಂದರೆ, ನನಗೆ ಜನ ಜಾಸ್ತಿ ಬರ್ತಿಲ್ಲ ಆಫ್ಲೈನ್ ಕ್ಲಾಸಿಗೆ. ವಿಷಯ ಯಾಕಂದರೆ ನಾನು ನನ್ನ ಮನೆಯಿಂದ ಮಾಡ್ತಿದ್ದೇನಲ್ಲ ಆಫ್ಲೈನ್ ಕ್ಲಾಸ್, ನನಗೂ ಕರೆಕ್ಟ್ ಆಗ್ತಾ ಇಲ್ಲ. ಆದರೂ ತುಂಬ ಜನ ಕೇಳ್ತಾರೆ ಅಂತ ನಾನು ಒಂದು ಪೋಸ್ಟ್ ಹಾಕಿದ್ದೆ, ಆಫ್ಲೈನ್ ಕ್ಲಾಸ್ ಮಂಗಳೂರಲ್ಲೇ ಮಾಡ್ತೇನೆ ಅಂತ. ಬಟ್ ಏನಾಗುತ್ತೆ ಅಂದರೆ 2-3 ಜನ ಬಂದರೆ ನನಗೂ ಕಷ್ಟ. 2 ಗಂಟೆ ಎಲ್ಲ ಹೇಳಿಕೊಡ್ಬೇಕು ಕೂತು. ನನಗೆ ಇಲ್ಲಿ ಆನ್ಲೈನ್ ಕ್ಲಾಸಸ್ಸು ಮಾಡಲಿಕ್ಕಿದೆ. ಅಂದರೆ ಇನ್ನೂ ಸ್ವಲ್ಪ ಒಂದು 6 ಮಂತ್ಸ್ ಬಿಟ್ಟು ಒಂದು ಶಾಪ್ ಮಾಡುವ ಐಡಿಯಾ ಇದೆ ನಮಗೆ. ನೋಡಬೇಕು, ನಮ್ಮ ಸಿಟಿಯಲ್ಲಿ, ಮಂಗಳೂರು ಸಿಟಿಯಲ್ಲಿ ಶಾಪ್ ಮಾಡುವಂತ ಇದ್ದೇನೆ ಆಫ್ಲೈನ್ ಕ್ಲಾಸಸ್. ಸೊ ನನಗೆ ಏನಂದರೆ, ಆಫ್ಲೈನ್ ಕ್ಲಾಸಿಗಿಂತ ನನಗೆ ಜಾಸ್ತಿ ಆನ್ಲೈನ್ ಕ್ಲಾಸಸ್ಸೇ ಸೇರ್ತಾರೆ. ಆನ್ಲೈನ್ ಕ್ಲಾಸ್ ಅಂದರೆ ನಮ್ದು ಇಲ್ಲಿ ಲೋಕಲ್ ಆಗಿ ಅಲ್ಲ, ತುಂಬ ಔಟ್ಸೈಡಿಂದ ಕೂಡ ಸೇರ್ತಾರೆ. ಎಲ್ರಿಗೂ ಕಲಿಯುವಂತಹ ಒಂದು ಆಪ್ಷನ್ ಇರುತ್ತೆ. ಈಗ ನಾವು ಇಲ್ಲಿ 1,500ಕ್ಕೆ ಕೊಡುವ ಇದು ಸ್ಟಿಚಸ್ ನಿಮಗೆ ಔಟ್ಸೈಡಲ್ಲೇ ನಾವೀಗ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಅಂತ ಹೇಳ್ತೇವೆ 1,500ಕ್ಕೆ. ಅದನ್ನೇ ಬೇರೆಯವರದ್ದು ನಾನು ನೋಡಿದ್ದೇನೆ, ಬೇರೆಯವರ ಪೇಜಲ್ಲಿ ಅದನ್ನೇ ಅವರು ಬೇಸಿಕ್ ಟು ಮಾಸ್ಟರ್ ಕೋರ್ಸ್ ಪ್ರೊಫೆಷ್ನಲ್ ಲೆವೆಲ್ ಅಂತ ಹೇಳಿ 6,000-7,000 ಚಾರ್ಜ್ ಮಾಡುವವರು ಇದ್ದಾರೆ. ನಾವು 1,500ಕ್ಕೆ ಹೇಳಿಕೊಡುವ ಸ್ಟಿಚಸನ್ನು
ಬೇರೆಯವರು 7,000 ಫೀಸ್ ಇಟ್ಟು ಅದನ್ನು ಬೇಸಿಕ್ ಮಾಸ್ಟರ್ ಕೋರ್ಸ್ ಅಂತ ಹೇಳುವವರು ಇದ್ದಾರೆ. ನಮ್ಮದು ಬೇಸಿಕ್ ಸ್ಟಿಚಸ್ ಬೇರೆನೇ ಇರುತ್ತೆ, ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್. ಮಾಸ್ಟರ್ ಕೋರ್ಸ್ ಬೇರೆನೇ ಇರುತ್ತೆ. ಪ್ಲಸ್ ನಿಮಗೆ ಅದೆಲ್ಲ ಆಯಿತು, ನಿಮಗೆ ಇನ್ನೂ ಎಕ್ಸ್ಟ್ರಾ ಕಲಿಬೇಕು, ಬ್ಲೌಸ್ ಡಿಸೈನ್ ಕಲಿಬೇಕು ಅಂದರೆ 40 ಬ್ಲೌಸ್ ಡಿಸೈನ್ಗಳ ಕೋರ್ಸ್ ಇದೆ. 3,500ಕ್ಕೆ 3 ತಿಂಗಳ ಕೋರ್ಸ್ ಇದೆ. ಅದು ನಮಗೆ ಆರಿ ವರ್ಕ್ ಕಷ್ಟ ಆಗುತ್ತೆ. ನಾವು ಬೇರೆ ಟೈಪ್ ಏನಾದರೂ ಕಲಿಬೇಕು ಅಂದರೆ ತಾಂಜೋರ್ ಫ್ಯಾಬ್ರಿಕ್ ಪೇಂಟಿಂಗ್, ರೆಸಿನ್ ಆರ್ಟ್, ಬ್ರೂಚಸ್ ಕ್ಲಾಸಸ್, ನೆಟ್ಟೆಡ್ ಫ್ಲವರ್ ಇರುತ್ತಲ್ಲ ಆ ಟೈಪಲ್ಲಿ 3 ಕೋರ್ಸ್ ಒಂದೇ ಕೋರ್ಸಲ್ಲಿದೆ. 2,000 1 ತಿಂಗಳ ಕೋರ್ಸ್. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ, ಜಾಯ್ನ್ ಆಗಿ. ಥ್ಯಾಂಕ್ ಯು.